ಕನ್ನಡಿಗರ ಮೇಲೆ ಸೇಡು ತೀರಿಸಿಕೊಂಡಿದ್ದು ಬಿಜೆಪಿನ ಕಾಂಗ್ರೆಸ್. ಮಾಮಗಳಿಂದ ಕೈ ಮೇಲೆ ಗೂಬೆ ಕೂರಿಸೋ ಯತ್ನ. ವಿಜಯೇಂದ್ರ ಅಶೋಕ್ ತಲೆಬುಡ ಇಲ್ಲದ ಪ್ರೊಟೆಸ್ಟ್. 10 ವರ್ಷ ಕಳೆದ 10 ವರ್ಷದಿಂದ ಕನ್ನಡಿಗರ ಮೇಲೆ ನಿರಂತರ ಬೆಲೆ ಏರಿಕೆ ಮಾಡಿ ಸೇಡು ತೀರಿಸಿಕೊಂಡಿದ್ದರು ಕೇಂದ್ರ ಬಿಜೆಪಿಗರು. ಈಗ ರಾಜ್ಯದಲ್ಲಿರೋ ಕಾಂಗ್ರೆಸ್ ಸರ್ಕಾರವು ಪೆಟ್ರೋಲ್ ಡೀಸೆಲ್ ಮೇಲೆ ₹3 ಬೆಲೆ ಏರಿಸಿದ್ದಕ್ಕೆ ಬೊಂಬಡ ಬಾರಿಸಿ ರಾಜ್ಯ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ನಿರಂತರ ವಾಗ್ದಾಳಿ ನಡೆಸ್ತಾ ಇರೋ ರಾಜ್ಯದ ಕೆಲ ಮೈನ್ ಸ್ಟ್ರೀಮ್ ಮಾಧ್ಯಮಗಳು ಮೋದಿ LPG ಸಿಲಿಂಡರ್ ಬೆಲೆಯನ್ನ ಸರಿಸುಮಾರು ₹700 ಜಾಸ್ತಿ ಮಾಡಿದಾಗ ಅದು ನಿಮಗೆ ಬೆಲೆ ಏರಿಕೆ, ಬಡವರ ಬದುಕಿನ ಮೇಲೆ ಮೋದಿ ಸರ್ಕಾರ ಹಾಕಿದ ಬರೆ ಅನಿಸ್ಲಿಲ್ವಾ? BV ವಿಜಯೇಂದ್ರ, R ಅಶೋಕ್ ತಲೆಬುಡ ಇಲ್ಲದ ಪ್ರೊಟೆಸ್ಟ್ಗಳು ಹೇಗಿವೆ ಗೊತ್ತಾ? ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ. ಆದ್ರೆ ಅದಕ್ಕಿಂತ ಮೊದಲು ಹಲೋ ಕನ್ನಡ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೇನೇ ಪಕ್ಕದಲ್ಲಿರೋ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ. ರಾಜ್ಯ ಬಿಜೆಪಿ ನಾಯಕರ ಬೂಟಾಟಿಕೆ ಬಣ್ಣ ಬಯಲಾಗ್ತಿರೋದು ಇದೇ ಮೊದಲಲ್ಲ. ಈ ಹಿಂದೆ ಮೋದಿ ಬೆಲೆ ಏರಿಕೆಯ ಬಗ್ಗೆ ತುಟಿ ಬಿಚ್ಚದ ಬಿಜೆಪಿ ನಾಯಕರು ಈಗ ₹3 ಬೆಲೆ ಏರಿಸಿದಕ್ಕೆ ಬಾಯಿ ಬಡ್ಕೊಂತಿದ್ದಾರೆ. ಜೊತೆಗೆ ಮೋದಿ ಗ್ಯಾಸ್ ಸಿಲಿಂಡರ್ ಬೆಲೆಯನ್ನ ₹1200 ಏರಿಸಿ ಅದನ್ನ ಕೇವಲ ₹200 ಕಡಿಮೆ ಮಾಡಿದ್ದಕ್ಕೆ ಅದು ಮಹಾಪ್ರಸಾದ, ಮೋದಿ ಗಿಫ್ಟ್ ಅಂತೇಳಿ ಪುಂಗಿದ್ವು ಮಾಧ್ಯಮಗಳು ಮತ್ತು ಬಿಜೆಪಿ ನಾಯಕರು. ಅದೇ ರೀತಿ ಪೆಟ್ರೋಲ್ ಬೆಲೆಯನ್ನ ₹110 ಏರಿಸಿ ಆನಂತರ ಅದನ್ನ ₹10 ಇಳಿಸಿದ್ರು. ಆಗ್ಲೂ ದೇಶದ ಜನರಿಗೆ ಮೋದಿ ಕೊಟ್ಟ ಬಂಪರ್ ಗಿಫ್ಟ್ ಅಂತ ಬಿಂಬಿಸಲಾಗಿತ್ತು. ಆದ್ರೀಗ ರಾಜ್ಯ ಸರ್ಕಾರ ₹3 ಪೆಟ್ರೋಲ್ ರೇಟ್ ಜಾಸ್ತಿ ಮಾಡಿದ್ದಕ್ಕೆ ಮಾಧ್ಯಮಗಳು ಮತ್ತು ಬಿಜೆಪಿ ನಾಯಕರು ತಿರುಗಿ ಬಿದ್ದಿದ್ದಾರೆ. ಜೊತೆಗೆ ರಾಜ್ಯ ಸರ್ಕಾರದ ಮೇಲೆ ವ್ಯವಸ್ಥಿತವಾಗಿ ಗೂಬೆ ಕೂರಿಸೋದಕ್ಕೆ ಮುಂದಾಗಿದ್ದಾರೆ. ಅದು ಹೇಗೆ ಅಂದ್ರ ಅದನ್ನ 1 by 1 ತೋರಿಸ್ತೀವಿ ನೋಡಿ. ನಂಬರ್ 1, ಬಿಜೆಪಿಗೆ ಮತ ಹಾಕಿದ್ದಕ್ಕೆ ಸೇಡು ತೀರಿಸಿಕೊಳ್ತಿದೆಯಾ ಕಾಂಗ್ರೆಸ್? ನೋಡಿ, ಇದು ಎಂತ ಹೈ ಡ್ರಾಮಾ ನೋಡಿ. ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿಗೆ ಮತ ಹಾಕಿದ್ದಕ್ಕೆ ಪೆಟ್ರೋಲ್ ಬೆಲೆ ಏರಿಸಿರೋ ರಾಜ್ಯ ಕಾಂಗ್ರೆಸ್ ಸೇಡು ತೀರಿಸಿಕೊಳ್ತಿದ್ಯಾ? ಹೀಗಂತ ಮಾಧ್ಯಮಗಳು ಮತ್ತು ಬಿಜೆಪಿ ನಾಯಕರು ಜನರ ಮೈಂಡ್ ಸೆಟ್ ಮಾಡಲು ಹೊರಟಿದ್ದಾರೆ. ಹಾಗಾದ್ರೆ 2019ರಲ್ಲಿ ರಾಜ್ಯದಿಂದ 25 ಬಿಜೆಪಿ ಎಂಪಿಗಳನ್ನು ಆರಿಸಿ ಕಳಿಸಿದ್ದಕ್ಕೆ ಕರ್ನಾಟಕಕ್ಕೆ ಮೋದಿ ಸರ್ಕಾರ ಕೊಟ್ಟಿದ್ದೇನೋ? ಮೋದಿ ಸರ್ಕಾರ ಕರ್ನಾಟಕದ ನೆರೆ ಬರ ಪರಿಹಾರವನ್ನ ಅದ್ಯಾಕೆ ಬಿಡುಗಡೆ ಮಾಡಲಿಲ್ಲ? ಪೆಟ್ರೋಲ್, ಡೀಸೆಲ್, ಗ್ಯಾಸ್ ಮತ್ತು ಅಗತ್ಯ ವಸ್ತುಗಳ ಬೆಲೆಗಳನ್ನ ಗಗನಕ್ಕೇರಿಸಿದ್ದಕ್ಕೆ ಮೋದಿ ಸರ್ಕಾರ. ಹಾಗಾದ್ರೆ ಕರ್ನಾಟಕದಿಂದ ಅತಿ ಹೆಚ್ಚು ಬಿಜೆಪಿ ಎಂಪಿಗಳನ್ನು ಆರಿಸಿ ಕಳಿಸಿದ್ದಕ್ಕೆ ಮೋದಿ ಸರ್ಕಾರ ಕನ್ನಡಿಗರ ಮೇಲೆ ಸವಾರಿ ಮಾಡಿತ್ತಾ? ಇಂಥ ಗಂಭೀರ ಪ್ರಶ್ನೆಗಳನ್ನ ಮೈನ್ ಸ್ಟ್ರೀಮ್ ಮಾಧ್ಯಮಗಳು ಅದ್ಯಾಕೆ ಕೇಳ್ತಿಲ್ಲ? ನಂಬರ್ 2, ಭವಿಷ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಉಸಿರಾಡೋದಕ್ಕೂ ತೆರಿಗೆ ಹಾಕುತ್ತಾ? ಶಾಸಕ ಹಾಗೂ ಬಿಜೆಪಿ ರಾಜ್ಯ ಪ್ರಧಾನ ಕಾರ್ಯದರ್ಶಿಯಾಗಿರೋ ಸುನಿಲ್ ಕುಮಾರ್ ಅವರು ಕಾಂಗ್ರೆಸ್ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ. ಭವಿಷ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಜನರು ಉಸಿರಾಡೋದಕ್ಕೂ ತೆರಿಗೆ ವಿಧಿಸಿದ್ರೆ ಆಶ್ಚರ್ಯವಿಲ್ಲ ಅಂತೇಳಿ ಲೇವಡಿ ಮಾಡಿದ್ದಾರೆ. ಆದ್ರೆ ಇಲ್ಲಿ ಗಮನಿಸಬೇಕಾದ ಅಂಶ ಏನಂದ್ರೆ, ಕೋವಿಡ್ ಟೈಮ್ ಅಲ್ಲಿ ಚಾಮರಾಜನಗರದ ಸರ್ಕಾರಿ ಆಸ್ಪತ್ರೆಯಲ್ಲಿ 30ಕ್ಕೂ ಹೆಚ್ಚು ಜನ ಆಕ್ಸಿಜನ್ ಇಲ್ಲದೆ ವಿಲ ಒದ್ದಾಡಿ ಜೀವ ಬಿಟ್ಟಿದ್ರಲ್ವಾ? ಅದಕ್ಕೆ ಯಾರು ಕಾರಣ? ಮೋದಿ ಸರ್ಕಾರನ? ಅಂದಿನ ರಾಜ್ಯ ಬಿಜೆಪಿ ಸರ್ಕಾರನ? ಅಂದು ಕೇಂದ್ರ ಬಿಜೆಪಿ ಸರ್ಕಾರ ಕನ್ನಡಿಗರು ಉಸಿರಾಡೋದಕ್ಕೂ ತೆರಿಗೆ ಹಾಕಿತ್ತ? ಕರ್ನಾಟಕಕ್ಕೆ ಮೋದಿ ಸರ್ಕಾರ ಆಕ್ಸಿಜನ್ ಸಪ್ಲೈ ಕಡಿಮೆ ಮಾಡಿದ್ದಕ್ಕೆ? ಕನ್ನಡಿಗರ ಪ್ರಾಣಕ್ಕೆ ಕೇಂದ್ರ ಬಿಜೆಪಿ ನಾಯಕರು ಅದ್ಯಾಕೆ ಬೆಲೆ ಕೊಡ್ಲಿಲ್ಲ? ಕೇವಲ ವಿರೋಧ ಪಕ್ಷವಾಗಿರೋದಕ್ಕೆ ವಿರೋಧಿಸೋದು ಎಷ್ಟು ಸರಿ? ನಂಬರ್ 3, ರಾಜ್ಯದಲ್ಲಿ ಬೆಲೆ ಏರಿಕೆಯ ವಿರುದ್ಧ ಪ್ರತಿಭಟನೆಗೆ ಕರೆ. ರಾಜ್ಯ ಬಿಜೆಪಿ ಅಧ್ಯಕ್ಷ BV ವಿಜಯೇಂದ್ರ ಅವರು ಬೆಲೆ ಏರಿಕೆಯನ್ನ ಜನ ವಿರೋಧಿ ಅಂತ ಖಂಡಿಸಿದ್ದಾರೆ. ಇಂಧನ ಏರಿಕೆಯನ್ನ ಹಿಂಪಡೆಯದಿದ್ದರೆ ಸೋಮವಾರ ರಾಜ್ಯಾದ್ಯಂತ ಪ್ರತಿಭಟನೆ ನಡೆಸುವುದಾಗಿ ಎಚ್ಚರಿಕೆ ನೀಡಿದ್ದಾರೆ. ಹೌದು ವೀಕ್ಷಕರೇ, ಇವರು ಪ್ರತಿಭಟನೆ ಮಾಡಲಿ, ಅದು ರಾಜ್ಯ ಸರ್ಕಾರದ ವಿರುದ್ಧವಲ್ಲ, ಬದಲಿಗೆ ಕೇಂದ್ರ ಬಿಜೆಪಿ ಸರ್ಕಾರದ ವಿರುದ್ಧ. ಡಾಲರ್ ಮುಂದೆ ದೇಶದ ರೂಪಾಯಿ ಬೆಲೆ ಕುಸಿದಿರೋದಕ್ಕೆ ಕೇಂದ್ರ ಸರ್ಕಾರ ಕಾರಣವಾಗಿದ್ದಕ್ಕೆ ಪ್ರೊಟೆಸ್ಟ್ ಮಾಡಲಿ. ಲೀಟರ್ ಪೆಟ್ರೋಲ್ ಬೆಲೆ ₹70 ಇದ್ದಿದ್ದನ್ನ ₹100 ಏರಿಸಿದ್ದಕ್ಕೆ ಪ್ರತಿಭಟನೆ ಮಾಡಲಿ. ₹450 ಇದ್ದ ಗ್ಯಾಸ್ ಸಿಲಿಂಡರ್ ಬೆಲೆಯನ್ನ ₹1000 ಗಡಿ ದಾಟಿಸಿದ್ದಕ್ಕೆ ಬಿಜೆಪಿ ವಿರುದ್ಧ ಪ್ರತಿಭಟನೆ ಮಾಡಲಿ. ಪೆಟ್ರೋಲ್ ಬೆಲೆ ₹30 ಜಾಸ್ತಿ ಮಾಡಿರೋದಕ್ಕೆ ಕೇಂದ್ರ ಬಿಜೆಪಿ ಸರ್ಕಾರದ ವಿರುದ್ಧ ಮೊದಲು ಪ್ರೊಟೆಸ್ಟ್ ಮಾಡಲಿ. ಇತ್ತ ವಿಪಕ್ಷ ನಾಯಕ R ಅಶೋಕ್ ಕೂಡ ಸಿದ್ದರಾಮಯ್ಯನವರು ಕಾಣಿಯಾಗಿದ್ದಾರೆ ಅಂತೇಳಿ ವ್ಯಂಗ್ಯವಾಗಿ ಟ್ವೀಟ್ ಮಾಡಿದ್ದಾರೆ. ಆ ಟ್ವೀಟ್ ಅನ್ನ ಕರ್ನಾಟಕದ DGP ಅವರಿಗೂ ಟ್ಯಾಗ್ ಮಾಡಿದ್ದಾರೆ. ಪೆಟ್ರೋಲ್ ಡೀಸೆಲ್ ಬೆಲೆ ಜಾಸ್ತಿ ಆದ್ರೆ ಜನರಿಗೆ ಸೈಕಲ್, ಎತ್ತಿನ ಗಾಡಿ, ಟಾಂಗ ಸವಾರಿಯ ಗತಿ ಎಂದು ಬೈಕ್ಗಳ ಶವಯಾತ್ರೆ ನಡೆಸಿದ್ದ ಸಿದ್ದರಾಮಯ್ಯನವರು ಕಾಣಿಯಾಗಿದ್ದಾರೆ, ಹುಡುಕಿ ಕೊಡಿ ಅಂತ ಹೇಳಿದ್ದಾರೆ. ಪೆಟ್ರೋಲ್ ಡೀಸೆಲ್ ಬೆಲೆ ಜಾಸ್ತಿ ಆದ್ರೆ ತರಕಾರಿ ಮತ್ತಿತರ ದಿನಬಳಕೆ ವಸ್ತುಗಳ ಬೆಲೆ ಜಾಸ್ತಿ ಆಗುತ್ತೆ ಅಂತೇಳಿ ಬೊಬ್ಬಿಡುತ್ತಿದ್ದ ಸಿದ್ದರಾಮಯ್ಯನವರು ಕಾಣಿಯಾಗಿದ್ದಾರೆ, ಹುಡುಕಿ ಕೊಡಿ. ಪೆಟ್ರೋಲ್ ಡೀಸೆಲ್ ಬೆಲೆ ಜಾಸ್ತಿ ಮಾಡುವುದು ಬಡವರನ್ನ ಉಪವಾಸ ಬೀಳಿಸಿ ಸಾಯಿಸುವ ಫ್ಯಾಸಿಸ್ಟ್ ಮನಸ್ಥಿತಿಯ ಕ್ರೌರ್ಯ ಎನ್ನುತ್ತಿದ್ದ ಸಿದ್ದರಾಮಯ್ಯನವರು ಕಾಣಿಯಾಗಿದ್ದಾರೆ, ಹುಡುಕಿ ಕೊಡಿ ಅಂತೇಳಿ ಸರಣಿ ಚಿತ್ರಗಳ ಮೂಲಕ ಒತ್ತಾಯಿಸಿದ್ದಾರೆ. ಹಾಗಾದ್ರೆ ಇದೇ ರೀತಿ ಕೇಂದ್ರ ಬಿಜೆಪಿ ನಾಯಕರ ವಿರುದ್ಧ ದೇಶಾದ್ಯಂತ ಇಂಡಿಯಾ ಒಕ್ಕೂಟದ ಪಕ್ಷಗಳು ಬೀದಿಗಿಳಿದು ಪ್ರತಿಭಟನೆ ಮಾಡಿದ್ರೆ ಬಿಜೆಪಿ ಗತಿ ಏನಾಗಬೇಡ? ಬಿಜೆಪಿ ಬೆಲೆ ಏರಿಕೆಯ ಬಗ್ಗೆ ತುಟಿಕ್ ಪಿಟಿಕ್ ಅನ್ನದ ಕಣ್ಣಿದ್ದು ಕುರುಡರಂತೆ ವರ್ತಿಸುತ್ತಿರೋ ಮೈನ್ ಸ್ಟ್ರೀಮ್ ಮಾಧ್ಯಮಗಳ ಈ ವರ್ತನೆಯ ಬಗ್ಗೆ ನೀವೇನಂತೀರಾ? ಕಮೆಂಟ್ ಮಾಡಿ, ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ. ಇಂಥ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡಬೇಕು ಅಂದ್ರೆ ಹಲೋ ಕನ್ನಡ ಯೂಟ್ಯೂಬ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.